ವಿಷಯದಲ್ಲಿ ನಿಮ್ಮಿಬ್ಬರ ಅಭಿಪ್ರಾಯ ಏನು? ಅಜ್ಜಿ, ನನಗೆ ನಿಜವಾಗ್ಲೂ ಈ ವಿಷಯದ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಮಾವನವ್ರಿಗೆ ಮದುವೆ ಮಾಡೋದು ಒಳ್ಳೆ ವಿಚಾರನೇ. ಆದ್ರೂ ಏನು ನೋಡಿದ ಜನ ಮಾವನವ್ರ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಮದ್ವೆ ಆಗಿರೋ ಮಗ ಮನೇಲಿರೋವಾಗ ಈ ವಯಸ್ಸಿನಲ್ಲಿ ಅವ್ರಿಗೆ ಮದ್ವೆ ಬೇಕಿತ್ತ ಅಂತ ಆಡ್ಕೊಳ್ತಾರಲ್ವಾ. ಇದರಿಂದ ಮಾವನವ್ರ ಗೌರವನೇ ಕಡಿಮೆ ಆಗತ್ತಲ್ವಾ. ಓಡ್ ಹೋಗಿ ಕದ್ದು ಮದ್ವೆ ಮಾಡ್ಕೊಳ್ಳುವಾಗ ಈ ಗೌರವದ ಪ್ರತಿಷ್ಠೆ ಕಾಡ್ಲಿಲ್ವೇನೋ ನಿಮ್ಗೆ? ಆಗ ನಮ್ಮ ಅಣ್ಣ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವೇನೋ? ಆಗಿಲ್ದೇ ಇರೋ ಈ ಒಣ ಗೌರವ ಪ್ರತಿಷ್ಠೆ ಈಗ ಇದಕ್ಕಿದ್ದಾಗೆ ಬಂದ್ಬಿಡ್ತೇನೋ ಗಂಡ ಹೆಂಡತಿಗೆ. ಸುಮಿತ್ರಾ, ನಡೆದೋದ್ರ ಬಗ್ಗೆ ಯಾಕೆ ಮಾತು? ಹಾಗಾಗ್ಬೇಕು ಅಂತ ಹಣೆಲ್ ಬರ್ದಿತ್ತು, ಆಯ್ತು. ಈಗ ಆಗೋದ್ರ ಬಗ್ಗೆ ಮಾತಾಡು. ಅಲ್ಲದಿವ್ರು ಮಾತಾಡೋದು ನೋಡಿ ಹೇಗಿದೆ. ಸಂತೋಷ, ನಾನೀಗೊಂದು ಪ್ರಶ್ನೆ ಕೇಳಲಾ? ಕೇಳಿಯತ್ತೆ. ಮದ್ವೆ ವಿಷಯದಲ್ಲಿ ಅಪ್ಪನ್ಗೆ ಮರ್ಯಾದೆ ಕೊಡದೇ ಇರೋ ನೀನು ನಾಳೆ ಇನ್ಯಾವುದೋ ವಿಷಯಕ್ಕೆ ನಿನ್ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗಲ್ಲ ಅಂತ ಏನೋ ಗ್ಯಾರಂಟಿ? ಅತ್ತೆ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ನನ್ನ ಮನ್ಸಿಗೆ ಬೇಜಾರಾಗತ್ತೆ. ಆಗುತ್ತಲ್ಲ ಆಗುತ್ತಲ್ಲ, ಅದೇ ನೋವಿಂದ ನಾನ್ ಮಾತಾಡ್ತಿರೋದು. ನೀನ್ ಮನೆ ಬಿಟ್ಟು ಹೋದಾಗ ಅಣ್ಣ ದುಃಖ ತಡಿಲಾರ್ದೆ ಸಾಯ್ಬೇಕು ಅಂತ ಮಾಡಿದ್ರಂತೆ, ಗೊತ್ತಾ ನಿನ್ಗೆ? ಕೇಳಿ ಎಷ್ಟು ಕಣ್ಣೀರ್ ಹಾಕೊಂಡ್ವಿ ನಾವು, ಗೊತ್ತಾ ನಿನ್ಗೆ? ಹೇಳಿ ಅತ್ತೆ ಅವನಿಗೆ. ನೋಡಮ್ಮ ಮಗ್ನೆ, ನಿನಗಾಗ್ಲಿ ಸಿತಾರನ್ಗಾಗ್ಲಿ ಅಳಿಯಂದ್ರ ಮೇಲೆ ಪ್ರೀತಿ ಗೌರವ ಇಲ್ಲ ಅಂತ ನಾವು ಈ ಕೆಲಸ ಮಾಡೋಕೆ ಮುಂದುವರಿತಾ ಇಲ್ಲ. ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರಿಗೊಂದು ಮದುವೆ ಮಾಡಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನನಗೂ ವಯಸ್ಸಾಯ್ತು, ದೇವ್ರು ನನ್ನನ್ನು ಯಾವಾಗ ಕರ್ಕೋತಾನೋ ಏನೋ ಗೊತ್ತಿಲ್ಲ. ಇನ್ನು ಸುಮಿತ್ರಾ, ಅವಳ ಮಗಳ ಮದುವೆ ಆದಮೇಲೆ ಈ ಮನೇಲೆ ಉಳಿತಾಳೆ ಅಂತ ಏನು ಗ್ಯಾರಂಟಿ? ಪರಿಸ್ಥಿತಿ ಹೇಗೆ ಬೇಕಾದರೂ ಉದ್ಭವ ಆಗಬಹುದಲ್ಲ, ಅಲ್ವಾ ಸುಮಿತ್ರಾ? ಹೌದು ಅತ್ತೆ. ಸಂತೋಷ್, ವಾಸ್ತವ ಹೀಗಿರುವಾಗ ಅಳಿಯಂದ್ರು ಒಂಟಿಯಾಗೆ ಉಳಿಯುವಂಥ ಪರಿಸ್ಥಿತಿ ಉಂಟಾದ್ರೆ ಅವ್ರ ಗತಿ ಏನು? ಅದಕ್ಕೆ ಅವ್ರಿಗೊಂದು ಆಸರೆ ಅಂತ ಇದ್ಬಿಟ್ರೆ ಅವ್ರಿಗೂ ತೊಂದರೆ ಇರಲ್ಲ, ನೀವು ನಿಶ್ಚಿಂತೆಯಾಗಿರ್ಬಹುದು. ಏನಂತೀರಾ? ಅಜ್ಜಿ, ನಾನೀಗಾಗಲೇ ಭಾನು ಅವ್ರಿಗೆ ನನ್ನ ತಾಯಿ ಸ್ಥಾನ ಕೊಟ್ಬಿಟ್ಟಿದ್ದೀನಿ. ಈಗ ಅವ್ರು ನಿಜವಾಗ್ಲೂ ನನ್ನ ತಾಯಿಯಾಗಿ ಬರ್ತಾರೆ ಅಂದ್ರೆ ನನ್ನ ಸಂತೋಷ ಪಡೋರು ಬೇರೆ ಯಾರೂ ಇರಲ್ಲ. ಅಲ್ವಾ ಸೀತು? ನೀವ್ ಹೇಳಿದ್ದನ್ನೆಲ್ಲ ಯೋಚನೆ ಮಾಡಿ ನೋಡಿದ್ರೆ ನೀವ್ ಹೇಳಿದ್ದೆ ಸರಿ ಅಂತ ನನಗೂ ಅನ್ನಿಸ್ತಾ ಇದೆ. ಭಾನುವ್ರನ್ನ ಕಂಡ್ರೆ ನನಗೂ ಇಷ್ಟನೇ. ಆಮೇಲೆ ಗೌರವ ಪ್ರತಿಷ್ಠೆ ಅಂತ ರಾಗ ಮಾತ್ರ ಹೇಳಿಬೇಡ. ಹಾಗೇನಾದ್ರೂ ಇದ್ರೆ ಈಗಲೇ ಹೇಳ್ಬಿಡು. ನಾನು ಆಗ್ಲೇ ಮಾವನವ್ರ ದೃಷ್ಟಿಯಿಂದ ಯೋಚನೆ ಮಾಡಿ ಹೇಳ್ದೆ. ವೈಯಕ್ತಿಕವಾಗಿ ಮಾವನವ್ರು ಚೆನ್ನಾಗಿರೋದು ನಮ್ಗೆಲ್ಲರಿಗೂ ಮುಖ್ಯ ಅಲ್ವಾ? ಸಮಾಜ ಏನ್ ಅನ್ನತ್ತೋ ಬಿಡುತ್ತೋ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಈ ನಡುವೆ ಇಂಥ ಮದುವೆಗಳು ಸುಮಾರು ನಡೀತಾನೆ ಇದೆಯಲ್ಲ, ನನಗಂತೂ ಯಾವ ಆಕ್ಷೇಪಣೆನೂ ಇಲ್ಲ. ಇನ್ನೇನಮ್ಮ, ನಮ್ಮ ಹಾದಿ ಸುಗಮವಾಯ್ತು. ಇನ್ನು ಅಳಿಯಂದ್ರ ಜೊತೆ ಮಾತಾಡಿ ಒಪ್ಪಿಸ್ಬಿಟ್ರೆ ಕೆಲಸ ಮುಗ್ದ ಹಾಗೆ. ಸರಿ ಅಜ್ಜಿ, ಡ್ಯಾಡಿ ಇವತ್ತು ಆಫೀಸಿಂದ ಬೇಗನೆ ಬರ್ತಾರೆ. ಅವ್ರು ಬಂದ ತಕ್ಷಣ ಈ ವಿಷಯನ ಅವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಸೋಣ. ಅಮ್ಮ ರೆಡಿನಾ? ಹೋಗೋಣ.
ಸೀತು ಫೋನ್ ಮಾಡ್ತಿದ್ದಾಳೆ ನೋಡು. ಏನು ಹೇಳು ಸೀತು. ಅಕ್ಕ, ಒಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನು? ಮಾವನವ್ರಿಗೆ ಮದ್ವೆ ಮಾಡ್ಬೇಕು ಅಂತ ಮನೆಯವ್ರೆಲ್ಲರೂ ಸೇರಿ ನಿರ್ಧಾರ ತಗೊಂಡಿದೀವಿ. ಜೈರಾಮ್ ಅವ್ರ ಮದ್ವೆನಾ? ಹೆಣ್ಣು? ನಮ್ ಭಾನು ಅವರು. ಹೇಗಕ್ಕ ಅನ್ಕೊಂಡಿದ್ದ ಟಾರ್ಗೆಟ್ ನ ಇಷ್ಟು ಬೇಗ ರೀಚ್ ಮಾಡ್ಬಿಟ್ಟೆ? ಹಲೋ, ಇನ್ನು ಟಾರ್ಗೆಟ್ ರೀಚ್ ಆಗಿಲ್ಲ, ಆಗೋ ಹಂತಕ್ಕೆ ಬಂದಿದ್ದೀನಿ ಅಷ್ಟೇ. ಯಾವತ್ ಜಯರಾಮ್ ಕೈಯಿಂದ ನನ್ನ ಕುತ್ತಿಗೆಗೆ 3 ಗಂಟೆ ಬೀಳುತ್ತೋ ಅವತ್ ಟಾರ್ಗೆಟ್ ರೀಚ್ ಆಗ್ತದೆ. ಖಂಡಿತ ಆಗ್ತೀಯಕ್ಕ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ, ನಿನ್ನ ಮೇಲಂತೂ 100% ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ಅಕ್ಕ, ಒಂದ್ ಕ್ವಶನ್. ಏನು? ಹೇಗಕ್ಕ ಆ ಮನೆಯವ್ರನ್ನೆಲ್ಲಾರನು ಇಷ್ಟು ಬೇಗ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ? ಅವ್ರೇನು ದಡ್ರ? ದಡ್ರು ಅಂದ್ರೆ ಅಂತಿಂತ ದಡ್ರಲ್ಲ, ಶತದಡ್ರು. ಆ ಮುದುಕಿ ಗಿರ್ಜಮ್ಮ ಇದೆಯಲ್ಲ, ಅದ್ರ ಕೈಗೆ 1 ಲೋಟ ಕಾಫಿ ಕೊಟ್ಟು ನೀನೇ ದೇವತೆ ಅಂತ ಹೇಳ್ಬಿಟ್ರೆ ಸಾಕು, ದೇವಲೋಕದಲ್ಲೇ ತೇಲಾಡ್ಬಿಡುತ್ತೆ. ಇನ್ನು ಸುಮಿತ್ರಾ ದುಡ್ಡು ಅಂದ್ರೆ ಬಾಯ್ ಬಿಡ್ತಾಳೆ. ನಾನು ಡೈಮಂಡ್ ನೆಕ್ಲೆಸ್ ಕೊಟ್ಟು ಫಸ್ಟ್ ಇಂಪ್ರೆಸ್ ಮಾಡಿದ್ದೆ ಅವಳ. ಇನ್ನು ಸಂತೋಷ್ ಸೆಂಟಿಮೆಂಟಲ್ಲೇ ಅವನ್ನ ಹೊಡೆದ್ಬಿಟ್ಟ. ಅಮ್ಮ ಅಂತ ಕರೆಯೋಕ್ ಶುರು ಮಾಡ್ಬಿಟ್ಟ. ನಿನ್ನ ಅದ್ರಿಂದಲೇ ಗೊತ್ತಾಗಲ್ವಾ ಅವನೆಂಥ ಮೂರ್ಖ ಅಂತ. ಇವರೆಲ್ಲ ಓಕೆ, ಆ ಚುರುಕ್ ಮೆಣಸಿನ್ಕಾಯಿ ಸಿತಾರ ಇದ್ದಾಳಲ್ಲ, ಅವಳಿಗೆ ಮರಳಾದ್ಲು? ಅಯ್ಯೋ, ಅದೊಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಕಾಯಿ ಆ ಮನೆಯಲ್ಲಿ. ಸುಮಿತ್ರನ್ಗೆ ಅವಳನ್ನ ಕಂಡ್ರೇನೆ ಆಗೋದಿಲ್ಲ. ಸುಮಿತ್ರನೇ ಬಾಯಿ ಮುಚ್ಚಿಸ್ಬಿಟ್ಲ ಅವಳು. ಒಟ್ನಲ್ಲಿ ಎಲ್ಲವೂ ನಾವ್ ಅನ್ಕೊಂಡಂಗೆ ನಡೀತಾ ಇದೆ. ಇದೇ ತರ ಕೋಟಿಗಟ್ಲೆ ಹಣ ನಮ್ ಕೈ ಸೇರಿ ನಿನ್ನ ಶೇರ್ ನೀನ್ ತಗೊಂಡು ನನ್ನ ಶೇರ್ ನಾನ್ ತಗೊಂಡು ಅಮೆರಿಕಾದಲ್ಲೋ ಆಸ್ಟ್ರೇಲಿಯಾದಲ್ಲೋ ಸೆಟ್ಲ್ ಆಗ್ಬಿಟ್ರೆ ಅಷ್ಟು ಸಾಕಪ್ಪ. ಲೈಫು ಬಿಂದಾಸ್. ನೀನ್ ಸೆಟ್ಲ್ ಆಗೋದು ಅಮೆರಿಕದಲ್ಲೋ ಆಸ್ಟ್ರೇಲಿಯಾದಲ್ಲೋ ಅಲ್ಲ, ಸಮಾಧಿಲಿ. ಕೋಟಿಗಟ್ಲೆ ಶೇರನ್ನ ನೀನು ಕೊಡ್ಬೇಕಾ? ಯಜಮಾನ ನಾಯಿನ್ ಸಾಕೋದು ತನ್ನನ್ ರಕ್ಷಣೆ ಮಾಡ್ಲಿ ಅಂತ, ತನ್ನ ಸ್ಥಾನದಲ್ಲೇ ಬಂದು ಕೂತ್ಕೊಳ್ಳಿ ಅಂತಲ್ಲ. ಈ ಆಸ್ತಿ ಕೈಗೆ ಬರ್ಲಿ, ಆಮೇಲೆ ಇಡ್ತೀನಿ ನಿನ್ಗೆ ಮುಹೂರ್ತನ. ಈ ಮುಂಚೆ ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ, ನನಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ, ದಯವಿಟ್ಟು ಬಲವಂತ ಮಾಡಬೇಡಿ. ಹಾಗಿದ್ರು ಮತ್ತೆ ಯಾಕೆ ಅದೇ ತಪ್ಪನ್ನು ಮಾಡ್ತಾ ಇದ್ದೀರಾ ಅಂತ. ಈಗ ಅಂತ ಸಂದರ್ಭ ಬಂದಿದೆ ಅಳಿ ಅಂದ್ರೆ ಅದಕ್ಕೆ. ನಿನ್ನೆ ರಾತ್ರಿ ನೀವು ಒಂಟಿತನದ ಬಗ್ಗೆ ಮಾತಾಡುವಾಗ ಏನ್ ಹೇಳಿದ್ರಿ? ಸಂತೋಷ್ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನನಗೆ ಸಾಯ್ಬೇಕು ಅನ್ನಿಸ್ತು ಅಂತ ಹೇಳಿದ್ರಿ ತಾನೇ? ಮಕ್ಕಳಿದ್ರಿಗೆ ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀರಾ? ಮಾತಾಡದೆ ಹೋದ್ರೆ ಮಕ್ಕಳಿಗೆ ಸತ್ಯ ಗೊತ್ತಾಗೋದು ಯಾವಾಗ ಅಳಿ ಅಂದ್ರೆ ಗೊತ್ತಾಗ್ಲಿ ಬಿಡಿ. ಈಗಾಗಲೇ ನಾನು ಅದ್ರ ಬಗ್ಗೆ ಮಾತಾಡಿದ್ದೇನೆ. ಅಳಿಯಂದ್ರೆ ನೀವೀಗ ಮದ್ವೆ ಆಗೋದು ನಿಮ್ಮ ಮಕ್ಕಳಿಗೋಸ್ಕರ ಅಲ್ಲ, ಒಂದು ಆಸರೆಗೋಸ್ಕರ. ಯಾವಾಗ್ಲಾದ್ರೂ ನೀವು ಮಾನಸಿಕವಾಗಿ ನೊಂದಾಗ ನಿಮ್ಮ ಹೆಗಲ್ ಮೇಲೆ ಕೈ ಇಟ್ಟು ಹೆದರ್ಕೋಬೇಡಿ, ನಿಮ್ ಜೊತೆಯಲ್ಲಿ ನಾನಿದ್ದೀನಿ ಅಂತ ಹೇಳೋ ಒಬ್ಬ ಸಂಗಾತಿಗೋಸ್ಕರ. ನಿಜ ಹೇಳಿ ಅಂದ್ರೆ ಅಂಥ ಸಂಗಾತಿ ನಿಮ್ಗೆ ಬೇಕು ಅಂತ ಯಾವಾಗ್ಲೂ ಅನ್ಸಿರ್ಲಿಲ್ವಾ? ಹೇಳಿ, ಅನ್ಸಿತ್ತೋ ಇಲ್ವೋ?
ಇದ್ರಲ್ಲಿ ತಪ್ಪೇನೂ ಇಲ್ಲ ಅಳಿಯಂದ್ರೆ. ಲೋಕದಲ್ಲಿ ಯಾರು ಮಾಡದೇ ಇರೋಂಥ ತಪ್ಪನ್ನ ನೀವೇನ್ ಮಾಡಕ್ ಹೊರಡ್ತಾ ಇಲ್ಲ. ಹಾಗೆ ನೋಡಿದ್ರೆ ನನ್ನ ಮಗಳ ಪ್ರತಿ ಜನ್ಮದಿನದಲ್ಲೂ ನೀವು ಸಾಮೂಹಿಕ ವಿವಾಹ ಮಾಡಿಸ್ತಾ ಇದ್ರಿ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರಿ. ಗಂಡ ಸತ್ ಮೇಲೆ ಮುಗೀತು, ನಿಮ್ಮ ಆಯಸ್ಸೆಲ್ಲ ಅವನ ನೆನಪಲ್ಲೇ ಕಳೆದ್ಬಿಡಿ ಅಂತ ಯಾಕೆ ಹೇಳಲಿಲ್ಲ? ಬದುಕು ನಿಂತ ನೀರಾಗಬಾರ್ದು, ನಿರಂತರವಾಗಿ ಹರಿಯೋ ನದಿಯಾಗಬೇಕು ಅಂತ ಎಲ್ರಿಗೂ ಹೇಳ್ತಿರ್ತೀರಾ. ಹೇಳ್ತಿರೋ ಇಲ್ವೋ? ಮತ್ತೆ ನೀವ್ಯಾಕೆ ನಿಂತು ನೀರಾಗಿದ್ದೀರಾ? ಅಲ್ಲಿಗೆ ಉಪದೇಶ ಊರಿಗೆ ಮಾತ್ರ, ನೀವು ಪಾಲಿಸೋದಿಲ್ವಾ? ಮತ್ತೆ ನಿನಗೆ ಎಲ್ಲ ಗೊತ್ತು. ಶ್ರುತಿ ನನ್ನ ಬದುಕಿನಲ್ಲಿ ನನ್ನ ಸರ್ವಸ್ವವಾಗಿದ್ಲು. ಅಂತವಳನ್ನು ನಾನು ಮರೆತು ಮರಿಬೇಕು ಅಳಿಯಂದ್ರೆ. ಜೀವನ ಸುಖವಾಗಿರ್ಬೇಕು ಅಂದ್ರೆ ಕೊನೆಗಾಲದಲ್ಲಿ ಸಹಾಯಕ್ಕೋಸ್ಕರ ನೀವು ಅವ್ರಿವ್ರ ಹತ್ರ ಕೈ ಚಾಚದೆ ಇರಬೇಕು, ನಿಮ್ಮ ಮಕ್ಕಳಿಗೆ ನೀವು ಹೊರೆ ಆಗದೆ ಇರಬೇಕು ಅನ್ನೋ ಉದ್ದೇಶ ನಿಮ್ಗಿದ್ರೆ ನೀವು ಶ್ರುತಿನ ಮರಿಲೇಬೇಕು. ಅಳಿಯಂದ್ರೆ, ನನ್ನ ಮಾತುಗಳಿಂದ ನಿಮ್ಮ ಮನಸ್ಸನ್ನು ನೋಯಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಆದರೆ ಅದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ. ನಾನು ನಮ್ಮ ಮನೆಯವರ ಪರವಾಗಿ ನಮ್ಮೆಲ್ಲರ ಆಸೆಗಳನ್ನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಅದನ್ನ ನೆರವೇರಿಸ್ತಿರೋ ಅಥವಾ ನಿರಾಸೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ನಮ್ಮೆಲ್ಲರಿಗೂ ಭಾನು ಇಷ್ಟ ಆಗಿದ್ದಾಳೆ. ಅವಳು ಮಾತ್ರ ನಿಮಗೆ ಸರಿಯಾದ ಜೋಡಿ ಅನ್ನೋದನ್ನ ಇನ್ನೊಂದ್ಸಲ ನೆನಪಿಸ್ತಾ ಇದ್ದೀನಿ. ಮತ್ತೆ ನೀವು ಹೇಳೋದಲ್ಲ ನನಗೂ ಅರ್ಥ ಆಗತ್ತೆ, ಆದ್ರೆ ನಾನು ಯಾವತ್ತೂ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಸ್ವಲ್ಪ ಆಯ್ತು, ನಿಧಾನವಾಗಿ ಉತ್ತರ ಕೊಡಿ, ಪರವಾಗಿಲ್ಲ. ಆದ್ರೆ ನಿರ್ಧಾರ ನಮ್ಮೆಲ್ರಿಗೂ ಸಂತೋಷ ಕೊಡುವಂಥದ್ದಾಗ್ಲಿ. ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲರನ್ನೂ ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ರಾತ್ರಿ ಒಂದು ಬಿಸ್ನೆಸ್ ಪಾರ್ಟಿ ಇದೆ, ಬರೋದು ಲೇಟ್ ಆಗ್ಬೋದು. ತುಂಬಾ ತಡ ಆದ್ರೆ ಬೆಳಿಗ್ಗೆ ಬರ್ತೀನಿ. ನಾಳೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ, ಬೇಗ ಬಂದ್ಬಿಡಿ. ಸರಿ, ನಾನು ಹೋಗಿ ರೆಡಿ ಆಗ್ತೀನಿ. ಅತ್ತೆ, ಅಲ್ಲ ಇಷ್ಟು ಹೇಳಿದ್ರು ಅಣ್ಣ ಇನ್ನು ಯೋಚನೆ ಮಾಡ್ತೀನಿ ಅಂತಿದಾರಲ್ಲ, ಈ ಮದುವೆ ನಡೆಯುತ್ತಾ? ಖಂಡಿತ ನಡೆಯುತ್ತೆ, ನೀನೇ ಯೋಚನೆ ಮಾಡು. ಇಷ್ಟು ದಿನ ಅಳಿಯಂದ್ರು ಮದುವೆ ಅಂದ್ರೇನೆ ಉರಿದು ಬೀಳ್ತಾ ಇದ್ರು. ಈಗ ನೋಡ್ತೀನಿ, ಯೋಚನೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಬದಲಾವಣೆ ತಾನೇ? ನಿಜ ಅತ್ತೆ, ಬರ್ದು ಕೊಡ್ತೀನಿ ಬೇಕಾದ್ರೆ ನೋಡು. ಅಳಿಯಂದರು ಖಂಡಿತ ಈ ಮದುವೆಗೆ ಒಪ್ಕೊಂಡೇ ಒಪ್ಕೋತಾರೆ, ಮದುವೆ ಮಾಡ್ಕೊಂಡೇ ಮಾಡ್ಕೋತಾರೆ. ಸಂಗೀತ, ನೀನು ಕನಸು ಕಂಡಿತು ನಿಜ ಆಗೋ ಥರ ಇದೆಯಲ್ಲೇ. ನಾವು ಆ ಮನೆ ಬಿಟ್ಟು 2 ದಿನನೂ ಆಗಲಿಲ್ಲ, ಅಷ್ಟರಲ್ಲಿ ಅವಳು ಈ ಹಂತಕ್ಕೆ ಬೆಳೆದ್ಬಿಟ್ಟಿದ್ದಾಳ. ಅದಕ್ಕೆ ನಾನು ಬಡ್ಕೊಂಡಿದ್ದು, ಆ ಮನೆ ಬಿಟ್ಟು ಈ ಸಮಯದಲ್ಲಿ ಬರೋದು ಬೇಡ ಅಂತ. ನನ್ನ ಮಾತೇ ಕೇಳಲಿಲ್ಲ ನೀನು. ನಾನು ನಿನ್ನ ಭಾಗ್ಯ ಭಯಪಟ್ಟೆ ಕಣೆ. ಸರಿ ಬಿಡು, ಈಗ ನಾವು ಅಂದ್ಕೊಂಡಿದ್ದು ಮಾಡೋಣ ನಡಿ. ಅಮ್ಮ, ನಾನು ಈಗ ಹೋಗಿ ಆ ಮಾತಲ್ಲಿ ಹೇಳಿದ್ರು ಯಾರಾದ್ರೂ ನಮ್ಮನ್ನು ನಂಬ್ತಾರೆ ಅಂತ ಅನ್ಕೊಂಡಿದ್ಯಾ ನೀನು? ಇಷ್ಟು ದಿವಸ ಆ ಭಾನು ಜೊತೆ ಅನ್ಯೋನ್ಯವಾಗಿರೋ ತರ ನಟಿಸಿದವರು ನಾವು. ಈಗ ಹೋಗಿ ಆ ಭಾನು ಸರಿ ಇಲ್ಲ, ಅವಳು ಅಂತವಳು ಇಂಥವಳು ಅಂತ ಹೇಳಿದ್ರೆ ನಿಮ್ಗೆ ಆ ಭಾನು ಕಂಡ್ರೆ ಹೊಟ್ಟೆ ಉರಿ ಅನ್ಸುತ್ತೆ. ಅದಕ್ಕೆ ಈ ರೀತಿ ನಾವು ಮಾತಾಡ್ತಿದ್ದೀರಾ ಅಂತ ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊಳ್ಳೋದಿಲ್ವಾ?
ಮನೆಯವರಾದ್ರೆ ಹಾಗೆ ಅನ್ಕೋಬೋದು, ಆದ್ರೆ ನಾವು ಸಿತಾರಾಗ ಹೇಳ್ಬೋದಲ್ಲ. ಬೇಡಮ್ಮ, ಮದುವೆ ವಿಷಯ ಮಾತಾಡ್ದಾಗ್ಲೇ ಹೀಯಾಳಿಸಿ ಮಾತಾಡಿದ್ದಾರೆ ಸುಮಿತ್ರಾ ಅವರು. ಈಗ ನಾವು ಹೋಗಿ ಸೀತುಗೆ ವಿಷಯನ ಹೇಳಿ ಅವಳೇನಾದ್ರೂ ದೊಡ್ಡದಾಗಿ ಗಲಾಟೆ ಮಾಡಿ ಆಮೇಲೆ ಜೈರಾಮ್ ಅವ್ರು ಮದುವೆ ಮಾಡ್ಕೊಳ್ತಾ ಇರೋದು ಸೀತುಗೆ ಇಷ್ಟ ಇಲ್ಲ, ಅದನ್ನ ತಡೆಯೋದಕ್ಕೋಸ್ಕರ ಸೀತು ಈ ರೀತಿ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ ಅಂತ ಹುಚ್ಚಿ ಪಟ್ಟ ಕಟ್ಟಿದ್ರು ಕಟ್ಬಿಡ್ತಾಳೆ ಸುಮಿತ್ರಾ. ಏನೇ ಇದು, ನಮ್ಮ ಪರಿಸ್ಥಿತಿ ಬಾಣ್ಲಿಯಿಂದ ಬೆಂಕಿಗೆ ಬೀಳೋ ಹಾಗಿದೆಯಲ್ಲೇ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಏನು? ನೋಡೋಣ ಇರಮ್ಮ, ದೇವ್ರಿದ್ದಾನೆ, ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಧೃತರಾಷ್ಟ್ರನೋ ಹೇ ಸಂಜಯ. ಏನಮ್ಮ? ನಾನು ಲಕ್ಷ್ಮೀ ಪೂಜೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಈ ಸಾರಿ ಲಕ್ಷ್ಮೀ ಪೂಜೆಗೆ ಭಾನುವ್ರನ್ನ ಕೂರ್ಸಿದ್ರೆ ಹೇಗಿರುತ್ತೆ? ಏನಾದ್ರು ತಲೆಗಿಲಿ ಕೆಟ್ಟಿದ್ದೇನೆ? ಲಕ್ಷ್ಮೀ ಪೂಜೆನ ಮನೆ ಸೊಸೆಯಿಂದರ್ ಮಾಡೋದು, ಅದು ಅಲ್ಲದೆ ಸಿತಾರನ್ಗೆ ಇದು ಮೊದಲನೇ ವರ್ಷ. ತಕ್ಷಣವಾಗಿ ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ಮಾಡ್ಲಿ ಬಿಡು. ಇಲ್ಲ ಭಾನುನ್ ಕೂರ್ಸಿದ್ರೆ ನೋಡಿದ ಜನ ಏನ್ ಅನ್ಕೋತಾರೆ ಅನ್ನೋ ಬುದ್ಧಿ ಬೇಡ್ವೇನೆ? ಅಷ್ಟು ಗೊತ್ತಿಲ್ಲ ಮಾತಾಡ್ತೀನಿ ಅತ್ತೆ. ನಾನು ಏನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಹೇಳಿ. ಸರಿ ಹೇಳು. ಸಿತಾರನ್ನ ಈ ವರ್ಷ ಅಲ್ದಿದ್ರು ಮುಂದಿನ ವರ್ಷ ನಾವು ಪೂಜೆ ಕೂರಿಸ್ಬೋದು. ಆದ್ರೆ ಒಂದ್ ವೇಳೆ ನಾವು ಭಾನುನ ಈ ವರ್ಷ ಪೂಜೆ ಕೂರಿಸಿದ್ರೆ ಬಂದು ಜನ ಎಲ್ಲ ಆಶ್ಚರ್ಯ ಪಡ್ತಾರೆ. ಯಾಕ್ರಿ ಇವ್ರನ್ನ ಯಾಕ್ರಿ ಪೂಜೆ ಕೂರ್ಸಿದ್ರ ಅಂತ ನಮ್ಮನ್ನ ಕೇಳ್ತಾರೆ. ಆಗ ನಾವು ಇವರು ನಮ್ಮ ಅಣ್ಣ ಜಯರಾಮನ ಮದ್ವೆ ಆಗೋರು ಅಂತ ಪರಿಚಯ ಮಾಡ್ಕೊಟ್ರೆ ಆಗ ಜನ ಸುಮ್ನೆ ಇರ್ತಾರ? ಅಣ್ಣನ ಹತ್ರ ಹೋಗಿ ಏನ್ರಿ ನೀವು ಭಾನು ಅವ್ರನ್ನ ಮದ್ವೆ ಆಗ್ತಿದ್ರಂತೆ, ಯಾವಾಗ ಮದ್ವೆ ಆಗ್ತೀರಿ ಅಂತೆಲ್ಲ ಕೇಳೋದಿಲ್ವಾ? ಯೋಚನೆ ಮಾಡ್ತೀನಿ ಅಂತ ಅಂದವನಿಗೆ ಇದೊಂದ್ ರೀತಿ ಒತ್ತಡ ಹಾಕ್ದಾಗ ಆಗೋದಿಲ್ವಾ? ಹೌದು ಕಣೆ. ಒಂದ್ ಕಡೆ ಈ ಜನರು ಒತ್ತಡ ಆದ್ರೆ ಇನ್ನೊಂದ್ ಕಡೆ ಭಾನು ಅವ್ರನ್ನ ನಿನ್ನ ಭಾವಿ ಪತ್ನಿ ಅಂತ ಪ್ರಚಾರ ಮಾಡ್ಬಿಟ್ಟಿದೀವಿ. ನೀನೀಗ ಈ ಮದ್ವೆಗೆ ಆಗೋದಿಲ್ಲ ಅಂತಂದ್ರೆ ಭಾನು ಅವ್ರಿಗೆ ಸಾವೇ ಗತಿ ಅಂತ ನಾವು ಒತ್ತಡ ಹೇರಿದ್ರೆ ಅಣ್ಣ ಈ ಮದ್ವೆಗೆ ಖಂಡಿತ ಒಪ್ಕೋತಾನೆ. ಅದಕ್ಕೆ ಅತ್ತೆ ನಾನು ಹೇಳ್ತಿರೋದು, ಈ ಸಾರಿ ಲಕ್ಷ್ಮೀ ಪೂಜೆಗೆ ಸಿತಾರನ್ ಬದ್ಲಿಗೆ ಭಾನು ಅವ್ರನ್ನ ಲಕ್ಷ್ಮೀ ಪೂಜೆ ಕೂರ್ಸೋಣ. ಐಡಿಯಾ ತುಂಬಾ ಚೆನ್ನಾಗಿದೆ. ಸರಿ, ನೀವು ಒಳ್ಳೊಳ್ಳೆ ಐಡಿಯಾಗಳನ್ನ ಇಟ್ಕೊಂಡಿದ್ಯಾ? ಸದ್ಯದಲ್ಲೇ ಸಿತಾರಾನು ಫುಟ್ಪಾತ್ ತಂದು ನಿಲ್ಲಿಸ್ತೀವಿ. Shiva